ನ್ಯಾಯಮೂರ್ತಿ ನಾಗಮೋಹನದಾಸ್ ಆಯೋಗದ ವರದಿಯನ್ನು ತಿರಸ್ಕರಿಸಬೇಕೆಂದು ಆಗ್ರಹಿಸಿ ತಹಸೀಲ್ದಾರರ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮನವಿ ಸಲ್ಲಿಸಿದರು. ಕಾಗವಾಡ: ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ನ್ಯಾಯಮೂರ್ತಿ ನಾಗಮೋಹನದಾಸ್ ಆಯೋಗ ನೀಡಿರುವ ವರದಿಯನ್ನು ಕೂಡಲೇ ಕೈಬಿಡಬೇಕೆಂದು ಆಗ್ರಹಿಸಿ ಕಾಗವಾಡ ತಾಲೂಕು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸೋಮವಾರ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ದಲಿತ ಮುಖಂಡ ಸಂಜಯ್ ತಳವಳಕರ್, ಪರಿಶಿಷ್ಟ ಜಾತಿಯಲ್ಲಿ 6.6.4.1 ಅನುಪಾತದಲ್ಲಿ ವರ್ಗೀಕರಣ ಮಾಡಲು ಶಿಫಾರಸು ಮಾಡಿರುವ ವರದಿಗೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದ್ದರೂ ಸರ್ಕಾರ ಜಾರಿಗೆ ಮುಂದಾಗುತ್ತಿರುವುದು ಖಂಡನೀಯ. ಈ ಅವೈಜ್ಞಾನಿಕ ವರದಿಯಿಂದ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವರದಿ ತಿರಸ್ಕರಿಸದಿದ್ದಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ ಮುಖಂಡರು, ಮಾರ್ಚ್ 25ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಪ್ರತಿಭಟನೆಯಲ್ಲಿ ಬಲಗೈ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕರೆ ನೀಡಿದರು. ಪ್ರತಿಭಟನೆಯಲ್ಲಿ ರವಿ ಕಾಂಬಳೆ, ಸಚಿನ್ ಪೂಜಾರಿ, ಮಲ್ಲಿಕಾರ್ಜುನ ಕಾಂಬಳೆ, ಉದಯ್ ಖೋಡೆ, ಜೈಪಾಲ್ ಬಡಿಗೇರ, ಮಹಾಂತೇಶ್ ಬಡಿಗೇರ, ವಿದ್ಯಾಧರ ಧೋಂಡಾರೆ, ಜನಾರ್ದನ ಧೋಂಡಾರೆ, ವಿನೋದ್ ಕಾಂಬಳೆ, ಸಿದ್ರಾಮ ಬಸ್ತವಾಡ, ರಾಜು ಪವಾರ್, ಪ್ರಕಾಶ್ ಕಾಂಬಳೆ, ಮಛೇಂದ್ರ ಖಾಂಡೇಕರ ಸೇರಿದಂತೆ ಸಮಿತಿಯ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಭಾರತ್ ಒನ್ ನ್ಯೂಸ್, ಚಿಕ್ಕೋಡಿ. ಅದನ್ನು ರದ್ದು ಮಾಡಬೇಕು. ಮೊದಲು ಏನು ಹಳಿದೈತಿಲ್ಲ ಅದೇ ರೀತಿ ಮೀಸಲಾತಿಯನ್ನು ಅಳವಡಿಸಬೇಕು ಅಂತ ಹೋಗ್ಬೇಕಂದು ನಮ್ಮ ಆಗ್ರಹ ಇದೆ. ಅದೇ ರೀತಿಯಾಗಿ ಯಾವುದೇ ರೀತಿ ಬಲಗೈ ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು. ಈ ಶಿಕ್ಷಣದಲ್ಲಿ ಹಾಗೂ ನೌಕರಿಯಲ್ಲಿ ಯಾವುದೇ ರೀತಿ ಬಲಗೈ ಸಮುದಾಯಕ್ಕೆ ಅನ್ಯಾಯ ಆದ್ರೆ ನಾವು ಯಾವುದೂ ಸಹಿಸೋಣ. ಅದೇ ರೀತಿಯಾಗಿ ಇದು ನಾಳೆ 24ನೇ ತಾರೀಕು 25ನೇ ತಾರೀಕು ಇರ್ತಕ್ಕಂಥ ಫ್ರೀಡಂ ಪಾರ್ಕದಲ್ಲಿ ಈ ದೊಡ್ಡ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ಇರ್ತದೆ. ಅದಕ್ಕೆ ಎಲ್ಲರೂ ಅಲ್ಲಿ ಭಾಗವಹಿಸಬೇಕಂತ ಹೇಳಿ ನಾನು ಎರಡು ಮಾತು ಜೈ ಭೀಮ್. ಸಮಿತಿ ಕಾಗವಾಡ ಭಾಗದಿಂದ ಇವತ್ತಿನ ದಿನ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮಾನ್ಯ ತಹಶೀಲ್ದಾರ್ ಮುಖಾಂತರ ಕಳಿಸ್ತಕ್ಕಂಥ ಮನವಿ ಏನಪ್ಪ ಅಂದರೆ, ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಈ ಎಲ್ಲ ಒಂದು ನಾಗಮೋಹನದಾಸ್ ವರದಿಯನ್ನು ಆಧರಿಸಿ ಏನಿದು ಈಗಾಗಲೇ ಆರಕ್ಷಣವನ್ನು ಮೊನ್ನೆ ಇರ್ತಕ್ಕಂಥ ಹೌಸ್ನಲ್ಲಿ ವಿಧಾನಸಭೆಯಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ದಾರೆ. ಈ ಒಳ ಮೀಸಲಾತಿ ಜಾರಿಯನ್ನು ಮಾಡಿದಾಗ 6% ಒಲೇರಿ ಕೊಟ್ಟರು, 6% ಮಾದರಿ ಕೊಟ್ಟರು, 4% ಇನ್ನಿತರ ಕಮ್ಯುನಿಟಿ ಕೊಟ್ಟು, 1% ಶೆಡ್ಯೂಲ್ ಟ್ರೈಬ್ ಕಾಸ್ಟ್ ಕೊಟ್ಟು ಈ ಪ್ರಕಾರ ಮಾಡಿ 18% ಇದನ್ನು ಮಾಡಿದ್ರು. ಮೊದಲು ಇರ್ತಕ್ಕಂಥ ನಮ್ಮದು ಏನೈತಪ್ಪ ಅಂದ್ರೆ ಟೋಟಲ್ ಇರ್ತಕ್ಕಂಥದ್ದು 15% ಇರ್ತಕ್ಕಂಥದ್ದು ಏನು ಒಂದು ನಮ್ಮದು ಆರಕ್ಷಣ ಇತ್ತು, 3% ST, ಟೋಟಲ್ 18% ಇತ್ತು. ಈಗ ಇರ್ತಕ್ಕಂಥದ್ದು 24% ಆಗಿದೆ. ಈ 24% ಇರ್ತಕ್ಕಂಥ ಏನು ರಿಸರ್ವೇಷನ್ ಇದೆ ಇದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ದಾಟ್ಲಾಕದ. ಅದಕ್ಕಾಗಿ ಈ ಒಂದು ವಿಷಯವನ್ನು ಈ ರಿಸರ್ವೇಷನನ್ನು ಕೊಡ್ಲಾಕ್ ಬರಂಗಿಲ್ಲ ಯಾರಿಗೆ, ಸರ್ಕಾರದವ್ರಿಗೆ. ಈಗ ಏನು ಅಡಚಣೆ ಬಂದೈತಪ್ಪ ಅಂದ್ರೆ ಈ ರಾಜ್ಯ ಸರ್ಕಾರಕ್ಕೆ ಈಗ ಮೊನ್ನೆ ರಾಜ್ಯಪಾಲರು ಒಂದು ಒಳ ಮೀಸಲಾತಿಗೆ ಒಂದು ಸಹಿ ಮಾಡಿ ಕಳಿಸಿದ್ರು. 6, 6, 4, 1 ಹಿಂಗೆ ಮಾಡಿ 18 ಮಾಡಿ ಮತ್ತು 7 ST ಕೊಟ್ಟು ಈ ಪ್ರಕಾರ ಒಂದು ವಿಂಗಡಣೆ ಮಾಡಿ ಕಳಿಸಿದ್ರು. ಆದರೆ ಈಗ 52,000 ಜನ ಏನು ಸರ್ಕಾರಿ ನೌಕರಿ ಕರ್ನಾಟಕ ರಾಜ್ಯದಲ್ಲಿ ತುಂಬಬೇಕಾಗಿದೆ ಕರ್ನಾಟಕ ಸರ್ಕಾರದಿಂದ, ಅದು ಏನಾಗ್ಲಕ್ಕೈತಿ ಹಿಂದಿನ ಅನುಪಾತ ಪ್ರಕಾರ ತುಂಬರಿ ಅಂತಾರೆ ಅವರು. ಏನು ಒಂದು 15% 18% ಏನು ರಿಸರ್ವೇಷನ್ ಇತ್ತು ಅದ್ರ ಪ್ರಕಾರ ತುಂಬರಿ ಅಂತಾರೆ. ಅದು ಹೆಂಗೆ ಬರ್ತದೆ ಅಂದ್ರೆ 5.3 ಹಿಂಗೆ ನಮ್ಮ SCದವ್ರಿಗೆ ಬಂದು ಉಳಿಕಿದವ್ರಿಗೆ ಅದು ವಿಂಗಡಣೆ ಆಗಿ 3% STದವ್ರಿಗೆ ಹೋಗ್ತದೆ. ಅದರ ಖರೆ ಬರ್ತಕ್ಕಂಥ ಸಮಸ್ಯೆ ಎಲ್ಲೈತಿ, ನಾವು ಮಾದ್ರು ಒಲಿರು ನಾವು ಜಗಳಾಡೋದಕ್ಕಿಂತನೂ ಇನ್ನಿ ಬರ್ತಕ್ಕಂಥ ಅತೊಳಗೆ ಬರ್ತಕ್ಕಂಥ ವಾಟರ್ ಬರಲಿ, ಕೋರ್ ಬರಲಿ, ಸಾಳಿ ಬರಲಿ, ತಾಳಿ ಬರಲಿ, ಗೊಂದಲಿ ಬರಲಿ, ಮತ್ತೆ ಯಾರು ಬರ್ತಾರಲ್ಲ ಇವ್ರಿಗೆ 4% ಐತಿ. ಅದು ಕೂಡ ಇದ್ರಾಗ ಸರಿ ಆಗೋದು. ಯಾಕೆ ಸರಿ ಆಗೋತ್ತಂದ್ರೆ ಈಗ ಒಂದು ಹಳಿದ ರೋಸ್ಟರ್ ಪ್ರಕಾರ ತುಂಬಬೇಕಾದ್ರೆ ಮೊನ್ನೆ ಈಗ ಹೊಸವಾಗಿ ಗವರ್ನರ್ ಸಹಿ ಮಾಡಿದರು, ಅದರಿಂದ ಅದು ಹಳಿದು ತುಂಬಲಾಕ ಬರಂಗಿಲ್ಲ. ಒಂದು ಅದನ್ನು ಅಮೆಂಡ್ಮೆಂಟ್ ಮಾಡಿ ಅದನ್ನು ಕ್ಯಾನ್ಸಲ್ ಮಾಡಬೇಕು ಅಂದಾಗ ಇದನ್ನು ತುಂಬಲಾಕ ಬರ್ತದೆ. ಇದನ್ನು ಹಳಿದು ತುಂಬಬೇಕು ಅಂದ್ರೆ ಅದು ಮುಂದಿನ ಕ್ಯಾನ್ಸಲ್ ಆಗಂಗಿಲ್ಲ. ಮತ್ತು ಈಗ ಈ ಮೀಸಲಾತಿ ಪ್ರಕಾರ ಸರ್ಕಾರ ಕೊಡಬೇಕಾದ್ರೆ ಸುಪ್ರೀಂ ಕೋರ್ಟ್ ಅದಕ್ಕೆ ಅಡ್ಡಿ ಐತಿ. 50% ಮೀಸಲಾತಿಯನ್ನು ದಾಟ್ಲಾಗದೈತಿ. ಈ ಸಭೆ ಕರೆದದ್ದು ಮತ್ತು ಮನವಿ ಮಾಡತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ, ಮುಖ್ಯವಾಗಿರ್ತಕ್ಕಂಥದ್ದು ಏನು ಒಂದು ರೋಸ್ಟರ್ ಬಿಂದು ಇದೆಯಲ್ಲ,
ನಾಗಮೋಹನ್ ದಾಸ್ ಅವರು ಒಂದು ರೋಸ್ಟರ್ ಬಿಂದುವನ್ನು ಮಾಡಿದ್ದಾರೆ. ರೋಸ್ಟರ್ ಬಿಂದು ಅಂದ್ರೆ ಏನು? ಈಗ ಏನು ಒಂದು 24% ನಾವೇನು ರಿಸರ್ವೇಶನ್ ಕೊಡ್ಲಾಕತ್ತಿದ್ದೀವಿ, ಇದ್ರೊಳಗೆ ಅನೇಕ ABC ಹಿಂಗೆ 9ಕ್ಕೆ ವರ್ಗ ಮಾಡಿದ್ದಾರೆ. ಅವರು ವರ್ಗ ಮಾಡಿದ ನಂತರ ಮೂಲ ಅಸ್ಪೃಶ್ಯರು ಇರ್ತಕ್ಕಂಥವ್ರು ನಾವು, ಈ ದೇಶದಲ್ಲಿ ನಡೆಸ್ತಕ್ಕಂಥವ್ರು ನಾವು, ಒಲೆರು, ಮಾದ್ರು, ಡಾರು, ಸಮಗಾರು ಇದೇನೈತಲ್ಲ, ಈ ಕಮ್ಯುನಿಟಿಗೆ ರೋಸ್ಟರ್ ಬಿಂದು ಒಳಗೆ 5, 6, 7, 8, 9 ನಂಬರ್ಗೆ ಹಾಕಿದಾರೆ ನಮ್ಮನ್ನ. ಇದು ಖರೆ ಸಮಸ್ಯೆ ಐತಿ. ಇದನ್ನ ನೀವೆಲ್ಲರೂ ಅರ್ಥ ಮಾಡ್ಕೊಳ್ರಿ. ಮಾದ್ರ ಕಮ್ಯುನಿಟಿನೂ ಇದನ್ನ ಅರ್ಥ ಮಾಡ್ಕೋಬೇಕು, ಹೊರಡ್ರು ಲಮ ಮಾಡ್ಕೋಬೇಕು, ಲಮನೇರು ಇದನ್ನ ಅರ್ಥ ಮಾಡ್ಕೋಬೇಕು, ಎಲ್ಲರೂ ಮಾಡ್ಕೋಬೇಕು. ಈಗ 30 ವರ್ಷಕ್ಕೊಮ್ಮೆ ಯೂನಿವರ್ಸಿಟಿ ಒಳಗೆ ಕೆಲವೊಂದು ಸೀಟ್ಗಳನ್ನ ತುಂಬ್ತಾರೆ. HOD ಅಂತ ದೊಡ್ಡ ದೊಡ್ಡ ಪೋಸ್ಟ್. ಈಗ ಧಾರವಾಡ ಯೂನಿವರ್ಸಿಟಿ ಒಳಗೆ 39 ಸೀಟ್ ತುಂಬಲಾಕತ್ತಾರ. ಆ 39 ಸೀಟ್ ಒಳಗೆ ನಾವು 9ನೇ ನಂಬರ್ ಕದೇವು ರೋಸ್ಟರ್ ಬಿಂದು ಪ್ರಕಾರ. 1ನೇ ನಂಬರ್ ಮತ್ತು 2ನೇ ನಂಬರ್ಗೆ ST ಬಂದದ. ಇನ್ನು ನಮಗೆ ತಿರುಗಿ ನಂಬರ್ ಬರಬೇಕಾದ್ರೆ 30 ವರ್ಷ ಹೋಗ್ಬೇಕು ರೋಸ್ಟರ್ ಬಿಂದು ಪ್ರಕಾರ. ಇದನ್ನೆಲ್ಲ ವಿಚಾರ ಮಾಡಿ ರೋಸ್ಟರ್ ಬಿಂದು ಬಿಟ್ಟು ಕೇಸಿಂದ ಕೆಲವೊಂದು ಜನ ಏನು ಮಾಡ್ಲಾಕತ್ತಾರ, ಮಾದೇವಪ್ಪ ಸಾಹೇಬ್ರಿಗೆ ಬೇಯೋದು, ಖರ್ಗೆ ಸಾಹೇಬ್ರಿಗೆ ಬೇಯೋದು, ಪ್ರಿಯಾಂಕಾಗೆ ಬೇಯೋದು, ಮತ್ತು ಮುಂದೆ ಪರಮೇಶ್ವರ್ಗೆ ಬೇಯೋದು, ನಮ್ಮಲ್ಲಿ ಅವ್ರು ಕೆಲವೊಂದು ಮಂದಿ ಮುನಿಯಪ್ಪ ಸಾಹೇಬ್ರಿಗೆ ಬೇಯೋದು, ತಿಮ್ಮಾಪುರ್ಗೆ ಬೇಯೋದು, ಇಂಥದ್ದೆಲ್ಲ ನಾವು ಮಾಡಕತ್ತೀವಿ. ಇದನ್ನು ಮಾಡೋದಕ್ಕಿಂತ ಇದ್ರೊಳಗೆ ಏನು ಸತ್ಯ ಐತಿ, ಏನು ಈ ರೋಸ್ಟರ್ ಬಿಂದು ಒಳಗೆ ಸಮಸ್ಯೆ ಐತಿ, ಇದನ್ನು ನಾವು ಎಲ್ಲರೂ ಕೂಡಿ ಅರ್ಥ ಮಾಡ್ಕೋಬೇಕು. ಕೆಲವೊಂದು ಜನ RSSದವ್ರು ಕೂಡಿ ಕಿಶಿಂದ ಈ ಹೊಲೆಯರ ಮಾದೊಳಗೆ ಮತ್ತೊಮ್ಮೆ ತಿರುಗಿ ಈಗ ಒಂದು ಎಲ್ಲರೂ ಕೂಡಿ ಒಳ ಮೀಸಲಾತಿಯಿಂದ ಎಲ್ಲರೂ ಒಂದಾಗ್ತಕ್ಕಂಥ ಸಂದರ್ಭ ಬಂದಾಗ ಅವ್ನು ಭಾಸ್ಕರ್ ರಾವ್ ಅಂತಕ್ಕಂಥ ಒಬ್ಬ ಅತ್ಯಂತ ಚತುರ BJP ಮತ್ತು RSSದ ಹಸ್ತಕ್ಕಿರ್ತಕ್ಕಂಥ ಒಬ್ಬ ಮನುಷ್ಯ ಮತ್ತು ತಿರುಗಿ ಹೊಲೆಯರ ಮಾದರಲ್ಲಿ ಗಲಾಟೆ ನಿರ್ಮಾಣ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ಲಾಕತ್ತಾರು. ಅದಕ್ಕೆ ನೀವು ಯಾರು ಕೂಡ ಬಲಿಯಾಗದ ನಮ್ಮ ಬೇಡಿಕೆ ಏನೈತಪ್ಪ ಅಂದ್ರೆ ರೋಸ್ಟರ್ ಬಿಂದು ಮೊದಲು ಸರಿಯಾಗಬೇಕು. ನಾಗಮೋಹನ್ ದಾಸ್ ಅವರು ಏನಿದ್ರು ರೋಸ್ಟರ್ ಬಿಂದುವನ್ನು ಮಾಡಿದಾರು 1 to 9 ತಕ, ಇದ್ರ ಬದಲು ನಮ್ಮದು ವಿರೋಧ ಐತಿ. ರಿಸರ್ವೇಶನ್ ಅಂತೂ ಬಂದ ಬರ್ತದ. ರಿಸರ್ವೇಶನ್ ಅಂತೂ ಯಾವ ಕಾಲಕ್ಕೆ ನಮ್ಮನ್ನು ತೆಗೆದು ಹಾಕ್ಲಕ್ಕ, ನಮ್ಮನ್ನು ಬಿಡ್ಲಾಕ ಬರಂಗಿಲ್ಲ. ಯಾಕೆ ಬಿರಂಗಿಲ್ಲ? ಯಾರು ತೆಗೆದು ಹಾಕಂತವ್ರು ರಾಜ್ಯದಾಗ ಆಡಳಿತಕ್ಕೆ ಬಂದ್ರು, ದೇಶದಾಗ ಬಂದ್ರು ಅವ್ರ ಬಾಯಲ್ಲಿ ಅವರೇ ಹೇಳಿದಾರೆ. ಎಲ್ಲಿ ತನಕ ಈ ದೇಶದಲ್ಲಿ ಇರ್ತಕ್ಕಂಥ ಶೋಷಣೆಗೊಳಗಾದಂಥವ್ರು ಶೋಷಣೆ ಮುಕ್ತರಾಗಂಗಿಲ್ಲ, ಅಲ್ಲಿವರೆಗೆ ಈ ರಿಸರ್ವೇಶನ್ ಬಂದ್ ಮಾಡ್ಲಾಕ್ ಬರಂಗಿಲ್ಲ ಅಂತಕ್ಕಂಥ ದೇಶ ನಡೆಸ್ತಕ್ಕಂಥವ್ರು ದೊಡ್ಡವರನ್ನ ನಮಗೆ ಹೇಳಿದ ನಂತರ ಅದ್ರ ಬದಲು ಭಯ ಪಡೋ ಅವಶ್ಯಕತೆ ಇಲ್ಲ. ಆದರೆ ಈಗ ನಮ್ಮೊಳಗೆ ಇರ್ತಕ್ಕಂಥ ಏನು ಸಮಸ್ಯೆ ಇದೆ, ಈ ದೇಶನ ನಡೆಸಿ ಸೋಮವಂಶದವ್ರು ಮೂಲ ಮಾಲಕರಾದಂಥವ್ರು ನಮ್ಮನ್ನ 9 ನಂಬರ್ಗೆ ಹಾಕಿದಾರೆ ಕೊಲೆ ಮಾದರ್. ಅದನ್ನ ಯಾರು ತಿಳ್ಕೋವಾಡ್ರು. ಅಂದ್ ಕೆಲವೊಂದು ಮಂದಿ ಏನು ಮಾಡ್ಲಾಕತ್ತಾರ, ಸುಮ್ಕ ಮಾದೇವಪ್ಪನ ಅವನ ಮ್ಯಾಗಿನ ಬೇಯೋದು, ಅಕ್ರ ಮ್ಯಾಗಿನ ಬೇಯೋದು, ಖರ್ಗೆ ಸಾಹೇಬ್ರು ಬೇಯೋದು, ಇಂಥದ್ದೆಲ್ಲ ಮಾಡ್ಲಾಕತ್ತಾರ. ಅದೆಲ್ಲ ಚಲೋ ಅಲ್ಲ. ನಾವೆಲ್ಲರೂ ಒಂದಾದೇವಿ. ಎಲ್ಲರಿಗೂ ಸಮಾನವಾದಂಥ ಅವಕಾಶ ಕೊಡ್ತಕ್ಕಂಥ ಪ್ರಯತ್ನನ ಮಾನ್ಯ ಖರ್ಗೆ ಸಾಹೇಬರು ಮಾಡಿದಾರ, ಪರಮೇಶ್ವರು ಮಾಡಿದಾರ. ಅವ್ರು ಏನು ಮಾಡಿದಾರಪ್ಪ ಅಂದ್ರೆ, ನೀವೆಲ್ಲರೂ 6% ತಗೋರಿ. ಹೊಲೆ ಮಾದರಿಗೆ ಸಹಿತ ನಮ್ಗೆ 6% ನಾವು ಹೊಲೆ ತೊಗೊಂಡ್ರೆ ಹತ್ರ 101 ಜಾತಿ ಬರ್ತಾವೆ. ಲೆಫ್ಟ್ ಕಮಿಟಿದವರು ಅವರು 6% ತೊಗೊಂಡ್ರೆ ಅವ್ರಿಗೆ ಸುಮಾರು 80-70 ಜಾತಿ ಕಾಸ್ಟ್ಗಳ ಹತ್ರ ಒಳಗೆ ಬರ್ತಾವೆ. ಇನ್ನುತ್ತರ ಜಾತಿಗಳು ಹಿಂಗೆಲ್ಲ ಸೇರಿಸ್ಕಿಸಿಂದ ಅನೇಕ ಜನರಿಗೆ ಇದು ತೊಂದರೆ ಆಗ್ತಕ್ಕಂಥ ವಿಷಯ ಐತಿ. ಇದು ಆಗಬಾರ್ದು. ರಾಜ್ಯದ ಲೆವೆಲ್ದಾಗಿರ್ತಕ್ಕಂಥ ಕಾನೂನು ಲೆವೆಲ್ದಾಗಿರ್ತಕ್ಕಂಥ ಅದನ್ನೆಲ್ಲ ನಾವು ಬಿಡಿಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕು. ಒಂದನೇದು ಈ ವಿಷಯ ರಿಸರ್ವೇಷನ್ ಬಗ್ಗೆ ಆಯಿತು. ಇನ್ನು 2ನೇ ವಿಷಯ ಅತ್ಯಂತ ಮುಖ್ಯವಾದಂಥದ್ದು ಏನಪ್ಪ ಅಂದ್ರೆ, ಸಮಾಜದಲ್ಲಿ ನಡೀತಕ್ಕಂಥ ದೌರ್ಜನ್ಯ ತಡೆಗಟ್ಟೋ ಸಂಬಂಧ ಈಗ ಏನು ಅಟ್ರಾಸಿಟಿ ಕಾಯ್ದೆಯನ್ನು ತಂದಿದಾರ, ಈ ಅಟ್ರಾಸಿಟಿ ಕಾಯ್ದೆ ಒಳಗೆ ಈಗ ಏನು ಸಮಸ್ಯೆ ಆಗಲಾಕೈತಂದ್ರೆ, ಮಾನ್ಯ ಕರ್ನಾಟಕ ಸರ್ಕಾರದವರು ಏನು ಮಾಡಿದ್ರ, ಅದನ್ನು CRC ಕೊಟ್ಬಿಟ್ಟಿದಾರ. CRC ಕೊಡೋದ್ರಿಂದ 5 ಜಿಲ್ಲಾಕ ಒಂದು 5